ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಸ್ಥಾಪಕರಾದ ಪರಶುರಾಮ ನೀಲನಾಯಕ್ ಅವರ ಆದೇಶದ ಮೇರೆಗೆ ಚಿಕ್ಕೋಡಿ ಜಿಲ್ಲೆಯ ಕಾಗವಾಡದ ಐಬಿಯಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಮತ್ತು ರಾಜ್ಯ ಸಂಘಟನಾ ಸಂಚಾಲಕಿ ಮಹಿಳಾ ಒಕ್ಕೂಟ ಶ್ರೀಮತಿ ಸವಿತಾ ಅಸೋಡೆ, ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ರಾಯಣ್ಣವರ ಅಧ್ಯಕ್ಷತೆಯಲ್ಲಿ ಕಾಗವಾಡ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಪದಾಧಿಕಾರಿಗಳ ವಿವರ: ಸಂತೋಷ್ ವಸಂತ ಕಾಂಬ್ಳೆ ಕಾಗವಾಡ ತಾಲೂಕು ಅಧ್ಯಕ್ಷರು, ಸಚಿನ್ ವಸಂತ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿ, ಜಾವೀದ್ ಮೌಲಾನಾ ಪಠಾಣ್ ಕಾಗವಾಡ ತಾಲೂಕು ಉಪಾಧ್ಯಕ್ಷರು, ಬಸಪ್ಪ ಶಿವಗೊಂಡ ಸರಿಕರ್ ಕಾಗವಾಡ ನಗರ ಸಂಚಾಲಕರು, ರಾಜು ಸತ್ಯಪ್ಪ ಕಾಂಬ್ಳೆ ಕಾಗವಾಡ ತಾಲೂಕು ಸಂಘಟನಾ ಸಂಚಾಲಕರು, ಜ್ಞಾನದೇವ ಶಿವಪ್ಪ ಕಾಂಬ್ಳೆ ಕಾಗವಾಡ ತಾಲೂಕು ಸಂಘಟನಾ ಸಂಚಾಲಕರು, ಮಹಾದೇವ್ ಶಿವಪ್ಪ ಕಾಂಬ್ಳೆ ಕಾಗವಾಡ ತಾಲೂಕು ಸಂಘಟನಾ ಸಂಚಾಲಕರು, ಜಯವಂತ ಶಂಕರ ವಡ್ಡರ್ ಕಾಗವಾಡ ತಾಲೂಕು ಖಜಾಂಚಿ, ಕುಮಾರಿ ದಾನಮ್ಮ ಪ್ರಕಾಶ್ ಕಾಂಬ್ಳೆ ಕಾಗವಾಡ ತಾಲೂಕು ಅಧ್ಯಕ್ಷರು, ಮಹಿಳಾ ಒಕ್ಕೂಟ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಅವರು ಮಾತನಾಡಿ ಸಂಘಟನೆಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿದರು. ರಾಜ್ಯ ಸಂಘಟನಾ ಸಂಚಾಲಕಿ ಮಹಿಳಾ ಒಕ್ಕೂಟ ಶ್ರೀಮತಿ ಸವಿತಾ ಅಸೋಡೆ ಅವರು ಕೂಡ ಮಾತನಾಡಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಚಿಕ್ಕೋಡಿ ಜಿಲ್ಲಾ ಸಂಚಾಲಕ ಮುತ್ತಣ್ಣ ರಾಯಣ್ಣವರು ಮಾತನಾಡಿ ಸಂಘಟನಾ ಪದಾಧಿಕಾರಿಗಳು ಸಂಘಟನೆಯಲ್ಲಿ ಹೇಗೆ ಇರಬೇಕು ಅಂತ ತಿಳಿಸಿದರು. ಚಿಕ್ಕೋಡಿ ತಾಲೂಕು ಸಂಚಾಲಕ ಶಿವ್ ಮದಾಳ್ ಸ್ವಾಗತವನ್ನು ಕೋರಿದರು. ಹುಕ್ಕೇರಿ ತಾಲೂಕು ಸಂಚಾಲಕಿ ಮಹಿಳಾ ಒಕ್ಕೂಟ ಶ್ರೀಮತಿ ಶಾಂತಾ ಸಂಗನೂರೆ, ಮಾಂತೇಶ್ ನಜರೆ, ಅನಿಲ್ ಗಾಡಿವಡರ್, ಸಂತೋಷ್ ವಸಂತ ಕಾಂಬ್ಳೆ, ರಾಜು ಸತ್ಯಪ್ಪ ಕಾಂಬ್ಳೆ, ದಿಲೀಪ್ ಕೃಷ್ಣ ಕಾಂಬ್ಳೆ, ಜಾವೀದ್ ಮೌಲಾನಾ ಪಠಾಣ್ ಮತ್ತು ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮೆಲ್ಲರ ಹಣೆಯ ಬರಹ ತಿದ್ದಿರುವಂತ ಶಿಲ್ಪಿ ನೀವು, ಪೂರ ಮಾಡಲೆಂದು ನಮ್ಮ ನಿಮ್ಮ ಹಾಗೆ ಯಾರು ಇಲ್ಲಿ ಇಲ್ಲ. ನಾವು ಈಗ ಆದೇಶ ಪತ್ರ ನಿಮ್ಗೆ ಕೊಟ್ಟ ಕೂಡಲೇ ನೀವು ಎಲ್ಲರೂ ನಮ್ಮದು ಕುಟುಂಬ, ಭೀಮವಾದದ ಕುಟುಂಬ. ನೀವು ಕಾಂಬ್ಳೆ ಮಿಡ್ತಾನ, ಸಿಪ್ಪಿ ಮಿಡ್ತಾನ, ರಾಯಗಢ ಮಿಡ್ತಾನ, ಹಸರು ಮಿಡ್ತಾನ ಇಲ್ಲ. ಈಗ ನಾವು ನಿಮ್ಗೆ ಆದೇಶ ಪತ್ರ ಕೊಟ್ಟು ಅಂದ್ರೆ ಭೀಮವಾದದ ಕರುಳು ಕುಡಿಗಳ ಕುಟುಂಬ. ನಿಮ್ಗೆ ಏನಾರ ಸಮಸ್ಯೆ ಅಂತಂದ್ರೆ ನಾವು ಅದಕ್ಕೆ ಇರ್ತೇವೆ. ಯಾವಾಗ ಬೇಕಾದಾಗ 24 ತಾಸು ನಮ್ಮ ಫೋನ್ ಚಾಲೂ ಇರ್ತೈತಿ. ಏನು ಬೇಕಾದ ನಿಮ್ಮ ಸಮಸ್ಯೆ ಅಂದ್ರೆ ನಮ್ಮ ಫೋನ್ ಹಚ್ಬೋದು, ಹೇಳ್ಬೋದು. ಬರೀ ಅದಕ್ಕೆ ಹಚ್ತಾವ ಅನ್ನೋದಿಲ್ಲ. ನಿಮ್ಗೆ ಏನ ಅನ್ಯಾಯ ಆದ್ರೂ ನಾವು ಬಂದಿರ್ತೇವೆ. ಹಾಗೆ ಸರ್ವಜ್ಞಾದ್ರೂ ಬಂದಿರ್ತೇವೆ ನಾವು. ಸಂಘಟನೆ ಹೆಂಗಂದ್ರೆ ಶಿಕ್ಷಣ ಮೊದಲು ನಾವೇನು ಮಾಡೋದು, ನಮ್ಮ ಮಕ್ಕಳಿಗೆ ಯಾರ ಶಿಕ್ಷಣಕ್ಕೆ ಅನುಕೂಲರಾಗಿಲ್ಲ ಅಂಥವ್ರ ಮೊದಲು ಲಿಸ್ಟ್ ಮಾಡ್ರಿ. ಯಾರಿಗೆ ಸ್ಕೂಲಿಗೆ ಹೋಗಕ್ಕೆ ಫೀಸ್ ಕೊಡಕ್ಕೆ ಅನುಕೂಲರಾಗಿಲ್ಲ ಅಂತ ಯಾವರೇ ಬಡವತನ ಇತ್ತು ಅಂದ್ರೆ ನಮ್ಗೆ ಹೇಳಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಸಹಾಯ ಮಾಡ್ತೀವಿ ನಮ್ಮ ಸಂಘಟನೆ ವತಿಯಿಂದ. ಮುಂದೆ ಬಂದ ಸಂಘಟನೆ ಕಟ್ಟೋದು ಹೆಂಗಂದ್ರೆ ಈಗ ಅಧ್ಯಕ್ಷರು ಹೇಳ್ರ ಪ್ರತಿಯೊಂದು ಹಳ್ಳಿಯಾಗ ನಮ್ಮ ಸಂಘಟನೆ ಬೋರ್ಡ್ಗಳು ಕಾಣಬೇಕು. ಭೀಮವಾದ ಸಂಘಟನೆ ಅದ. ಭೀಮವಾದ ಸಂಘಟನೆ ಅಂದ್ರೆ ಹೆಂಗೈತಪ್ಪ ಅಂದ್ರೆ ಇದೇನ 2 ವರ್ಷದ 3 ವರ್ಷದ 4 ವರ್ಷದ ಸಂಘಟನೆ ಇಲ್ಲ, 20 ವರ್ಷದಿಂದ ಸಂಘಟನೆ ಐತದ. ಸಂಘಟನೆ ಐತಂದ್ರೆ ಯಾರ ಜೋಡಿ ಕೈ ಜೋಡಿಸಿಲ್ಲ, ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, JDS ಇಲ್ಲ, ಯಾರ ಜೋಡಿನೂ ಸಪೋರ್ಟ್ ಇಲ್ಲ ನಮ್ಮದ. ಯಾರ ಜೋಡಿ ಕೈ ಜೋಡಿಸಂಗಿಲ್ಲ, ಒಂದೇ ಏಕಾಗಿ ಹೋರಾಟ ನಮ್ಮದ. ಹಂಗಂತೇಳಿ ಇಡೀ 28 ಜಿಲ್ಲಾದಾಗ ನಮ್ಮ ಸಂಘಟನೆ ಬಲಿಷ್ಠವಾಗಿ ಬೆಳಗೈತಿ. ಯಾವ ಬೇಕಾದ ಜಿಲ್ಲಾಕ್ಕೆ ಹೋಗಿ ನಮ್ಮ ಸಂಘಟನೆ ಐತೆ, ಪ್ರತಿಯೊಂದು ಜಿಲ್ಲಾದಾಗ ಐತೆ. ಎಲ್ಲಿ ಹೋದ್ರು ಏನು ಸಮಸ್ಯೆ ಇದ್ರು ನಾಗ ನಮ್ಮ ಮೊಬೈಲ್ ಕ್ಯಾಚ್ ಮಾಡಿ ಏನು ಸಮಸ್ಯೆ ಐತಿ, ಪ್ರಾಬ್ಲಮ್ ಅದಾವಲ್ಲ, ಏನು ಬೇರೆ ತಿಳ್ಕೊರಿ, ಅರ್ಥ ಮಾಡ್ಕೊರಿ. ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಊರಿಗೆ ಎಲ್ಲೂ ಒಂದು ರಿಲೇಷನ್ ಇದ್ರು ಸಕಟಾಗಿ ಹೇಳ್ರಿ. ಒಂದು ಸಂಘಟನೆ ಕಟ್ಟಿಸಿಂದ ನಮ್ಮ ಸಮಾಜ ಏನೈತೆ, ನಮ್ಮ ಸಮಾಜವನ್ನು ಅಂತರ ಗಳಿಸುವಂಥ ಉದ್ದೇಶ ಮಾಡೋಣ್ರಿ. ಎಲ್ಲರೂ ನಾವು ಕುಡ್ಕೊಡ್ರಿ, ಒಂದು ಸಮಾಜ ಅಂತರ ಗಳಿಸೋಣ ಅಂತ ನಮಗೆ ಕಳ್ಕೊಂಡು ಕೇಳ್ಕೊತೇನು. ಜೈ ಭೀಮ್. ಆರಾಮ 22 ಎಷ್ಟಾಯ್ತು, 40 ಜನ ಸಾಕು. ನಿಮಗೇನು ಭಾಳ ಜನ ಬೇಕಾಗಿಲ್ಲ. ನಿಮ್ಮ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ, ಅದಕ್ಕೆ ನಾವು ಎಲ್ಲ ರೂಪರೇಷೆಗಳು ನಿಮಗೆ ಹೇಳ್ತೇವೆ. ನಮ್ಮ ಸಂಘಟನೆಯಿಂದ ನಿಮಗೆಲ್ಲ ಹೇಳ್ತೇವೆ ನಾವು, ಹಿಂಗೆ ಮಾಡ್ರಿ ಆಯ್ತು. ಇವತ್ತು ಬರತ್ತಿದ್ವಿ, ಏನಾಗೈತಿ ಇದು ಕಾರ್ಯಕ್ರಮ ವಾದ ನಾವು ಸಂಡೇ ಮಾಡಬೇಕಿತ್ತು, ಅದು ಅನುಕೂಲ ಆಗಲಿಲ್ಲ. IB ಇಲ್ಲಿ ಒಬ್ರು ಯಾರು ಬರೋರಿದ್ರೆ ಗೆಸ್ಟ್ ಅನ್ನಂತೆ ಕ್ಯಾನ್ಸಲ್ ಆಯಿತು. ಅದಕ್ಕೆ ಸಂತೋಷ ಹೇಳಿವಿ ನಾವು, ನೀವು ಯಾವಾಗ ಹೇಳ್ತೇವೆ ನಾವು ಅವಾಗ ಬರುತ್ತೇವೆ ಅಂತ ಹೇಳಿದೆವು. ನಾವು ಡೇಟ್ ಕೊಟ್ಟಿಲ್ಲ, ನಾವು ಡೇಟ್ ಕೊಟ್ಟೇವೆ. ನಮ್ಮದು ಏನೂ ಕೆಲಸ ಇದ್ರೂ ನಾವು ಬಿಟ್ಟರೆ ನೀವು ಯಾವಾಗ ಹೇಳ್ತಾರೆ ಅವಾಗ ಬರ್ತೇವೆ ಅಂತ ಹೇಳಿದೆವು. ಸಂತೋಷ ಹಂಗ ಹೇಳಿದೇವೆ, ನಾವು ಬೇರೆ ಹೇಳಿದೆವು. ಸಂತೋಷ ಕೇಳಕತ್ತಾರ, ನಿಮ್ಗೆ ಊಟಿಗೆ ಏನು ಮಾಡಿಸೋದಿಲ್ಲ ನನಗೆ ಕೇಳಕತ್ತಾರ. ನಾವೇನು ಕಾರ್ಯಕ್ರಮ ಬರತ್ತಿಲ್ಲಪ್ಪ, ನಾವೇನು ಫಂಕ್ಷನ್ ಬರತ್ತಿಲ್ಲ, ನಮ್ಗೆ ಊಟದ ಏನು ಗರ್ಜಿಲ್ಲ, ಉಳಿಯೋದು ನೀರದ ವ್ಯವಸ್ಥೆ ಮಾಡು ಸಾಕತ್ತಲ್ಲ ನೀವು.
ನಾವು ಚಾ ಇದ್ರೆ ಚಾ ಬಿಸ್ಕೊಟ್ಟು ತಿಂದು ಹೋಗ್ತೀವಿ ಅಂತ ಹೇಳಿಲ್ಲ. ನಮ್ಗೆ ಏನ ನಿಮ್ದು ಅಪೇಕ್ಷೆ ಇಲ್ಲ. ನಮ್ಗೆ ರೊಕ್ಕ ಕೊಡ್ರಿ, ನಮಗಾದ್ರು ಕೊಡ್ರಿ, ಎದು ಕೊಡ್ರಿ, ನಾವು ಬಂದಾಗ ಬಿರಿಯಾನಿ ಮಾಡಿಸ್ರಿ, ನಮ್ಗೆ ಅದನ್ನು